ಅಂತೂ ಇಂತೂ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಫಸ್ಟ್ ಲುಕ್ ಟೀಸರ್ ಗುಮ್ಮಡಿ ನರಸಯ್ಯ ತೆರೆ ಮೇಲೆ ಬಂದಿದೆ. ಆದರೆ ನಮಗೆ ಅನಿಸುವಂಥ ಒಂದೇ ಒಂದು ಪ್ರಶ್ನೆ ಅಂದರೆ, ಈ ಸಿನಿಮಾ ಕರುನಾಡ ಚಕ್ರವರ್ತಿಗೆ ಬೇಕಿತ್ತಾ ಅನ್ನೋದೇ. ಯಾಕೆ ಅಂದರೆ, ಇದೇ ಕನ್ನಡದಲ್ಲಿ ರಿಲೀಸ್ ಆಗಿರುವಂಥ ಟೀಸರ್ನಲ್ಲಿ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಂತ ಟೈಟಲ್ ಹಾಕ್ತಾರೆ. ಅದೇ ತೆಲುಗಿನಲ್ಲಿ ರಿಲೀಸ್ ಆಗಿರುವಂಥ ಟೀಸರ್ನಲ್ಲಿ ಕರುನಾಡ ಚಕ್ರವರ್ತಿ ಅಂತ ಮೆನ್ಷನ್ನೇ ಮಾಡೋದು. ಹೀಗಿರುವಾಗ ಒಬ್ಬ ಹೀರೋಗೆ ಇರುವಂತಹ ತನ್ನ ಟೈಟಲನ್ನೇ ರಿವೀಲ್ ಮಾಡೋದಕ್ಕೂ ಯೋಚನೆ ಮಾಡ್ತಾರೆ ಅಂದರೆ ಇನ್ನೆಷ್ಟರ ಮಟ್ಟಿಗೆ ಗೌರವ ಕೊಡ್ತಾರೆ ಅನ್ನೋದು ನನ್ನ ಪ್ರಶ್ನೆ. ಇನ್ನೊಂದು ನೋಡಿ, ಇಲ್ಲಿ ಟ್ರೈಲರ್ ಲಾಂಚ್ ಮಾಡಿದ್ದಾರೆ. 15 ಅವರ್ಸಲ್ಲಿ 369 ವ್ಯೂಸ್ ಆಗಿದೆ. ಈ ಒಂದು ಪಾಕೆಟ್ ಟಿವಿಲಿ ಮೊನ್ನೆ ಟೀಸರ್ ರಿಲೀಸ್ ಆದಾಗ್ಲೂ ಇದೇ ಪರಿಸ್ಥಿತಿ. ಎಲ್ಲ ಕನ್ನಡದವ್ರು ನೋಡಿನೇ ವ್ಯೂಸ್ ಜಾಸ್ತಿ ಆಗಿದ್ದು. ಇಲ್ಲೂ ಅದೇನೆ 369 ವ್ಯೂಸ್ ಆಗಿದೆ 15 ಅವರಲ್ಲಿ. ಅದೇ ನೀವು ನಮ್ಮ ಕನ್ನಡದಲ್ಲಿ ನೋಡಿ 160 ಸಮಥಿಂಗ್ ಕೆ ವ್ಯೂಸ್ ಆಗಿದೆ. ಎಷ್ಟು ಕನ್ನಡ ಅಭಿಮಾನಿಗಳಲ್ಲಿ ಕಾಡುವಂಥ ಪ್ರಶ್ನೆ ಏನು ಅಂದರೆ, ನಮ್ಮ ಸ್ಯಾಂಡಲ್ವುಡ್ನಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಂತಹ ಗೌರವವನ್ನು ಯಾವುದೋ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋ ಒಂದೇ ಒಂದು ಹುಚ್ಚಿನಿಂದ ತನ್ನನ್ನು ತಾನೇ ಕಳ್ಕೊತಾ ಇದ್ದಾರ ಶಿವಣ್ಣವರು ಅಂತ ಎಷ್ಟೋ ಜೀವಗಳಿಗೆ ಅನಿಸುತ್ತೆ. ಇವರೇ ನೋಡಿ, ನಮ್ಮ ಡಾಕ್ಟರ್ ಶಿವಣ್ಣವರಿಗೆ ಅಚ್ಚುಮೆಚ್ಚಿನ ಹೀರೋ ಗುಮ್ಮಡಿ ನರಸಯ್ಯ ಅಂತ. 5 ಬಾರಿ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದರೂ ಸಹ ಯಾವುದೇ ಸಮಾರಂಭ ಹಾಗೂ ಸಮಾವೇಶಗಳಲ್ಲೂ ಭಾಗವಹಿಸಬೇಕು ಅಂತ ಅಂದಿದ್ರೆ ತಮ್ಮ ಸೈಕಲ್ ಮುಖಾಂತರನೇ ಬಂದು ಹೋಗ್ತಿದ್ದಂತಹ ಸರಳ ಜೀವಿ. ಇವರ ಕಥೆಯನ್ನೇ ಆಧರಿಸಿ ಬಯೋಪಿಕ್ ಮೊದಲನೇ ಬಾರಿಗೆ ನಿರ್ದೇಶಕರು ಬಯೋಪಿಕ್ ಸಿನಿಮಾವನ್ನು ಪ್ಯಾನ್ ಇಂಡಿಯಾ ದತ್ತ ಮಾಡಬೇಕು ಅಂತ ನಮ್ಮ ಶಿವಣ್ಣವ್ರನ್ನ ಹಾಕ್ಕೊಂಡು ಸಿನಿಮಾ ಮಾಡ್ತಾಯಿದ್ದಾರೆ. ಆಲ್ ದಿ ಬೆಸ್ಟ್. ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಬೇಗ ರಿಲೀಸ್ ಆಗಲಿ, ಒಳ್ಳೆಯ ಯಶಸ್ಸು ಕಾಣಲಿ. ನಮ್ಮ ಡಾಕ್ಟರ್ ಶಿವಣ್ಣವರು ಪ್ಯಾನ್ ಇಂಡಿಯಾ ಹೀರೋ ಆಗಿ ಹೊರಹೊಮ್ಮಲಿ ಅನ್ನೋದಷ್ಟೇ ನಮ್ಮ ಆಶಯ. ನಿಮಗೆ ಈ ರೀಲ್ಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.